ಆಗಿ ಹೆಂಗಿದೆ ಅಂದರೆ ಕೆಲವೊಂದು ಅಸ್ಪೃಶ್ಯ ಜನಾಂಗದಲ್ಲಿಯೂ ಸಹಿತ ಒಂದೊಂದು ಕಡೆ ಅದು ಸ್ಪೃಶ್ಯ ಜನಾಂಗ ಇದೆ, ಒಂದು ಕಡೆ ಅಸ್ಪೃಶ್ಯ ಇದೆ. ನೀವು ಲಿಂಗಾಯತರು ಅನ್ಕೊಂಡು ಎಲ್ಲರೂ ಶ್ರೀಮಂತರು ಅದಾರೆ, ಎಲ್ಲರೇನು ಟಾಟಾ ಬಿರ್ಲಾ ಇಲ್ಲ ಲಿಂಗಾಯತರೊಳಗೆ. ಕೆಲವೊಂದು ಮಂದಿ ಶ್ರೀಮಂತರು ಇರ್ಬೋದು. 90% ಇದಂಥ ಬಡ ಮಕ್ಕಳಿಗೆ ಮೀಸಲಾತಿಯ ಸೌಲಭ್ಯ ಸಿಗಬೇಕು. ಇವತ್ತು ನೋಡಿರಿ ನೇಮಕಾತಿ ಇರ್ಬೋದು, ನಮ್ಮ ಎಜುಕೇಷನ್ದಲ್ಲಿ ಅವರಿಗೆ ಒಂದು ಇದು ಸಿಕ್ಕರೆ ಒಮ್ಮೊಮ್ಮೆ ಏನಾಗ್ತಾವೆ, ಪ್ರತಿಭಾವಂತ ಮಕ್ಕಳು 1, 2, 3 KPSC ಇವತ್ತು ನೋಡ್ತಾ ಇದ್ದಾರೆ. KPSCಯಲ್ಲಿ ಯಾವ ರೀತಿ ಹಗರಣ ಮಾಡ್ತಾ ಇದ್ದಾರೆ. ಯಾವ KPSC ಅವರು ಪುಣ್ಯಾತ್ಮರು, ಇವರು ರೊಕ್ಕ ಕೊಟ್ಟೆ ಬಂದಿರ್ತಾರೆ. ಆಯಾ ಕಾಲಕ್ಕೆ ಇವ್ರೇನು ಪುಕ್ಕಟ್ಟು ಬಂದರು, ಅವ್ರು ರೊಕ್ಕ ಬಾಸ್ತಾರೆ. ಬಟ್ ಅವ್ರಿಗೊಂದು ಇದು ಕೊಟ್ಬಿಟ್ಟಾರೆ, ಅವ್ರಿಗೆ ಮಾರ್ಕ ಸಾಕು ಅಧಿಕಾರ. ಪ್ರತಿಭೆಗಳಲ್ಲಿ ಕಮ್ಮಿ ಹೋಗ್ತಾರೆ. ಬರೀ ರಿಟರ್ನ್ ಟೆಸ್ಟ್ ಅಟ್ಟೆ ಇರೋದಿಲ್ಲ, ಓರಲ್ ಟೆಸ್ಟ್ ಅಂತಾರೆ. ಯಾವ ತಂದು ಕೊಟ್ಟಿರ್ತಾನೆ ಚೇರ್ಮನ್ಗೆ, ಆ ಮೆಂಬರ್ಗಳು ಮಾಡಿರ್ತಾರೆ ಆಯಾ ಜಾತಿಗೆ. ಅವ ಅಲ್ಲಿ ಅಂಗಡಿ ತಗೊಂಡು ಕೂತಿರ್ತಾನೆ ಬೆಂಗಳೂರಿನಾಗ. ಹೀಗಾಗಿ KPSCಯಲ್ಲೂ ಸಹ ಇವತ್ತು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಒಬ್ಬ ಒಳ್ಳೆ ಅಧಿಕಾರ ಅವ್ರನ್ನೂ ಅಲ್ಲಿಂದ ಎತ್ತಂಗಡಿ ಮಾಡಿಬಿಟ್ರು. ಆ ಹೆಣ್ಮಗಳ ಪಾಪ ಎಷ್ಟು ಬಲವಂತವಾಗಿ ಈಗ ಆ ಹೆಣ್ಮಗಳಿಂದ ನ್ಯಾಯ ಕೊಡಲು ಸಿಗ್ಲಾಕೈತಿ ಬಡವರಿಗೆ. ಈಗ ಅದನ್ನು KPSC ಹಗರಣ ಇವೇನು ಕೆಲವೊಂದು ಅದಾವು, ಅವು ಒಂದು ಭ್ರಷ್ಟಾಚಾರದ ದೊಡ್ಡ ಕೇಂದ್ರಗಳಾಗಿಬಿಟ್ಟವು. ಹೀಗಾಗಿ ಮೀಸಲಾತಿಯ ಉದ್ದೇಶ ಏನಪ್ಪ ಅಂದರೆ ಶ್ರೀಮಂತರಿಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ. IAS IPS ಅಧಿಕಾರಿಗಳ ಮಕ್ಕಳಿಗೂ ಮೀಸಲಾತಿ ಮುಂದುವರಿಸಬೇಕನ್ನೋಂಥದ್ದು ಮೊನ್ನೆ ಒಂದು ಕಮೆಂಟ್ ಮಾಡಿದ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಕಮೆಂಟ್ ಮಾಡ್ಯಾರ. ಅಂದರೆ ಒಂದು ಯಾವುದಾರ ಹಂತದಾಗ ಗುಡಿಸಲಲ್ಲಿರುವಂಥ ಬಡವನಿಗೆ ಸಿಗಬೇಕು. ಈಗ ನನಗೆ ಬೇಕಾಗಿಲ್ಲ ಮೀಸಲಾತಿ, ನನ್ನ ಮಕ್ಕಳಿಗೆ ಬೇಕಾಗಿಲ್ಲ. ನೀವು ಎಲ್ಲರೂ ಆರ್ಥಿಕವಾಗಿ ಅನುಕೂಲ ಆದ್ಮೇಲೆ ನೀವು ಬಿಟ್ಟು ಕೊಡ್ಬೇಕು, ತ್ಯಾಗ ಮಾಡಬೇಕು. ನಿಮ್ಮ ಸಮುದಾಯದಲ್ಲಿ ಬಡವದಾನ ಆಯ್ತಪ್ಪ, ನನಗೆ ದೇವ್ರು ಕೊಟ್ಟಿದ್ದಾನೆ, ನಾನು ಮೆಡಿಕಲ್ ಸೀಟ್, ನಾನು ಪೇಮೆಂಟ್ ಸೀಟ್ ತೊಗೋತೀನಿ, ನಾನು ಬಲದ ಮೇಲೆ ನಿಂದಿರುವಂಥದ್ದು ಅಂಬೇಡ್ಕರ್ ಅವ್ರ ಆಶೀರ್ವಾದದಿಂದ ಆಗಿದೆ. ಈ ಮುಂದಿನ ಅಂಬೇಡ್ಕರ್ ಅವ್ರು ಹೇಳಿದ್ದೇನೆ, ಕೊನೆಗೆ ಅವ್ರು ಹೇಳಿದ್ದೇನೆಂದರೆ ಯಾವುದೇ ಪರಿಶಿಷ್ಟ ಜಾತಿಯಲ್ಲೂ ನನಗೆ ಎಲ್ಲ ಭಗವಂತನ ದೇವರ ಒಂದು ಸಂವಿಧಾನದ ಆಶೀರ್ವಾದದಿಂದ ನಾನು ಸಿಕ್ಕ ಮೇಲೆ ನಾವು ಮತ್ತೊಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಬರೀ ನಾನೇ ನನ್ನ ಮಗ, ಈಗ ನನ್ನ ಮಗನೇ SCದಿಂದ ಇದು ಆಗ್ತಾನೆ, ನಾಳೆ IAS ಆಗ್ತಾನೆ, IPS ಆಗ್ತಾನೆ, ಅವನ ಬಗ್ಗೆ ಯಾಕೆ ಕೊಡ್ಬೇಕು? ಇದು ಕೆನೆಪದವ್ರ ಬಗ್ಗೆನೂ ಈ ದೇಶದಲ್ಲಿ ಚರ್ಚೆ ಅಂತೂ ನಡೆದಿದೆ. ಒಟ್ಟಾರೆ ಬಡತನ ಅನ್ನೋಂಥವ್ರಿಗೆ ಅದು ಸಿಗಬೇಕು ಅನ್ನೋಂಥದ್ದು ನಮ್ಮ ಹೋರಾಟ. ಸರ್, ನಿಮಗೆ ರಾಜಕೀಯವಾಗಿ ಸರ್ ಪಕ್ಷದಲ್ಲಿ ಸ್ಥಾನ ಮಾಡೋ ವಿಚಾರವಾಗಿ ನಾ ಏನೋ ಬೇಡ ಇಲ್ಲ ಸರ್. ಈಗ ಮೊನ್ನೆ ಅಲ್ಲ ಸರ್, ಬೇಡದೇ ಇದ್ರು ಕೂಡ ಸಿಗ್ಬೋದಾಗಿತ್ತಲ್ಲ ಸರ್ ಅಂತ. ಕೊಡಲಿಲ್ಲ ಅಂದರೆ ಬಿಟ್ಟಾರೆ. ಮತ್ತೆ ನಾನೇ ಬಿಟ್ಟಾರಲ್ರಿ, ಸ್ವತಂತ್ರ ಹಾಕಿದ್ದೀನಿ ನಾನು. ಅಲ್ಲೊಂದು ಮೈಸೂರ ಒಂದು ಹಳ್ಳಿ ಕಿತ್ತಿದ್ದು ನಾನೊಂದು ಸ್ವತಂತ್ರ ಹಾಕಿದ್ದೀನಿ. ಅಲ್ಲ ಯಾಕೆ ಸರ್ ತಾರತಮ್ಯಗಳು ಯಾಕೆ ಆಗ್ತದೆ? ತಾರತಮ್ಯ ಎಲ್ಲದರಲ್ಲಿ ತಾರತಮ್ಯ ಸೃಷ್ಟಿ ನಿಯಮ ಐತಿ. ಕರ್ಣ ಭಾಳ ಸೂರಿದ್ದ, ಏನು ಮಾಡೋದು? ಏಕಲವ್ಯ ಮಹಾಸೂರಿದ್ದ, ಅರ್ಜುನಕ್ಕಿಂತ. ಹಂಗೆ ನಾನು ಒಬ್ಬ ಏಕಲವ್ಯ ಇರೋದೀನಿ, ಕರ್ಣ ಇರೋದೀನಿ, ಏನೋ ಅದನ್ನೇ ತಿಳ್ಕೊಂಡಿನಿ ನಾನು. ಈ ಬೆರಳು ಕೊಟ್ಟೇ ಬಿಟ್ಟಿವಲ್ರಿ, ನಮ್ಮಲ್ಲಿ ಉಳ್ದೈತೆ ನಾವು. ಎಲ್ಲ ಯೋಗ್ಯತೆ ಇದ್ರೂ ಬೆರಳ ಕೊಟ್ಟುಬಿಟ್ಟಿವಿ, ಏನು ಮಾಡೋದು? ತ್ಯಾಗ, ತ್ಯಾಗಕ್ಕಾಗಿ ಸಿದ್ಧರಾಗಿರಿ. ಆ ಪ್ರಭು ಶ್ರೀರಾಮಚಂದ್ರನೇ ನೋಡ್ಬೇಕಾಗ್ತದೆ. ಏನೇ ನಾ ಸಭೆ ಮಾಡಿಲ್ರಿ, ಯಾರು ಈ ಕೂತೀವಿ ಇಲ್ಲ, ನಾ ಸಭೆ ಭಾಗವಹಿಸಿಲ್ಲ. ಇಲ್ಲ ಯಾವ MP ಚರ್ಚೆನೇ ಆಗಿಲ್ಲ. ನಾನು ಕೆಲಸಕ್ಕೆ ನಾ ಹೋಗೀನಿ, ಅವ್ರ ಕೆಲಸಕ್ಕೆ ಅವ್ರು ಬಂತಾರೆ. ಎಚ್ಚರ ಏನಾದರೂ ಮಾಡಿದ್ರೆ ಒದ್ದು ಹೊರಗೆ ಆಗ್ತದೆ ಹಿಂಗಂದಾರೇನ್ರಿ? ಕೆಲವೊಂದು ಚಾನಲ್ದವ್ರು ನಾಳೆ ಹೇಳ್ತಾರೆ ಯತ್ನಾಳಿಗೆ ಭಾರಿ ಎಚ್ಚರ, ಗಂಭೀರ ಎಚ್ಚರ, ಬುದುಡಿ ಹೋದ ಯತ್ನಾಳ ಅಂತ ಹೊಡಿತಾರೆ. ಅವ್ರ ಚಾನಲ್ದವ್ರು ಏನು ಮಾಡ್ತಾರೆ? ಅವರು ಕೆಲವೊಂದು ಹಂಗಿರ್ತಾವೆ ಹಿಂಗಿರ್ತಾವೆ. ನಾ ಯಾರಿಗೂ ಅಂಜಲ್ವಲ್ಲ. ನನಗೇನು ಅಧಿಕಾರ ಕೊಡಲಿ ಬಿಡಲಿ. 2024ಕ್ಕೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಭಾರತ ಉಳಿಬೇಕು. ಅಯೋಧ್ಯ ರಾಮ ಮಂದಿರ ನರೇಂದ್ರ ಮೋದಿ ಅವರು ಈ ಚುನಾವಣೆಯಲ್ಲಿ ನಾವು 100ಕ್ಕೆ 100 400 ಸೀಟ್ ಗೆಲ್ಲುವಂಥದ್ದು ಸಲುವಾಗಿ ಕರ್ನಾಟಕದಲ್ಲಿ 28 ಸೀಟ್ ಗೆಲ್ಲಕ್ಕೆ ನಾವು ಹೋರಾಟ ಮಾಡ್ತೀನಿ. ಹಾಂ, ಈಗ ಸಭೆ ಆದಮೇಲೆ ರಾಜ್ಯಾಧ್ಯಕ್ಷರ ಜೊತೆಗೆ ನಿಮ್ಮ ಸರ್ ನಾವು ಸಭೆನೇ ಆಗಿಲ್ಲ. ಜೋಶಿಯವ್ರ ಮನೆಯಲ್ಲೆಲ್ಲ ಪಾರ್ಲಿಮೆಂಟ್ನಲ್ಲಿ
ನಮಗೂ ಚಹಾ ತರಿಸಿದ್ರು ನಾವು ಕುಡಿದ್ವಿ, ನಮ್ಮ ಕಪ್ನಾಗ ನಾವು ಚಹಾ ಕುಡಿದ್ವಿ, ಅವ್ರ ಕಪ್ನಾಗ ಅವ್ರು ಕೊಡ್ತಾರೆ.